ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿಯ ಹೃದಯಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರಬೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ್ ಬಾಬಾ, ಜೈ ಕಾದ್ರಿ ಲಕ್ಷ್ಮೀ ನೃಸಿಂಹ, ಜೈ ಶ್ರೀ ಕೃಷ್ಣ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆರಾಮಾಗಿದ್ದೀರಾ ಸ್ನೇಹಿತರೆ? ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಕೊಟ್ಟಿರ್ತಕ್ಕಂಥ ವಿಷಯ ಏನಂದರೆ, ಮದುವೆ ವಿಳಂಬ ಆಗ್ತಾ ಇದೆ, ಯಾವ ಸಂಬಂಧಗಳು ಸೆಟ್ ಆಗ್ತಾ ಇಲ್ಲ, ಭಾರಿ ಕಷ್ಟ ಆಗ್ತಾ ಇದೆ ಮದುವೆ ವಿಷಯಕ್ಕೆ ಅನ್ನೋರಿಗೆ ಯಾವ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಬಂದರೆ ಮದುವೆ ಶೀಘ್ರದಲ್ಲೇ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಕೊಟ್ಟಿದ್ವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ, ಎಲ್ಲ ವಿಡಿಯೋಗಳನ್ನು ಶೇರ್ ಮಾಡಿ, ತಪ್ಪದೇ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ? ಬನ್ನಿ. ಮೈಲಾಡುತುರೈ ಡಿಸ್ಟಿಕ್ಕು ಅಂದರೆ ಕುಂಭಕೋಣಮಿಂದ ಒಂದು 40 ಕಿಲೋಮೀಟರ್ ಅಷ್ಟೇ. ಓಕೆ, ಎಲ್ಲ ಅದ್ರ ಸುತ್ತಮುತ್ತಲೇ ಇರೋದು ದೇವಸ್ಥಾನ. ತಿರುಮಣಂಜೇರಿ ಕಲ್ಯಾಣ ಸುಂದರೇಶ್ವರ ಅಂತ ದೇವ್ರ ಹೆಸರು. ಅಲ್ಲಿ ಪಾರ್ವತಿ ದೇವಿ ಹೆಸರು ಕೋಕಿಲಾಂಬಾಳ್, ಉದ್ವೋಗನಾಥರ್ ಅಂತ ಹೇಳಿ ಶಿವನ ಹೆಸರು. ಅಲ್ಲಿ ಕಲ್ಯಾಣ ಸುಂದರೇಶ್ವರ, ತಿರುಮಣಂಜೇರಿ ಕಲ್ಯಾಣ ಸುಂದರೇಶ್ವರ ಅವ್ರನ್ನ ಹೋಗಿ ದರ್ಶನ ಮಾಡಿ ಅಲ್ಲಿ ಮಾಲೆ ಹಾಕ್ತಾರೆ. ಆ ಮಾಲೆ ಹಾಕ್ಕೊಂಡು ಬಂದು ಅದನ್ನು ನಮ್ಮ ಪೂಜೆ ರೂಮಲ್ಲಿ ಎಲ್ಲಾದರೂ ಒಂದು ಮೊಳೆ ಹೊಡೆದು ಅಲ್ಲಿ ನೇತಾಕ್ಬಿಡೋದು ಅಷ್ಟೇ. ಅದು ಎಷ್ಟು ಒಣಗಿದ್ರೂ ಪರವಾಗಿಲ್ಲ ಅಂತ. ಮದುವೆ ಆದಮೇಲೆ ಅಲ್ಲಿ ಹೋಗಿ ಮತ್ತೆ ಗಂಡ ಹೆಂಡತಿ ಇಬ್ಬರು, ಮದುವೆ ಆದಮೇಲೆ ಗಂಡ ಹೆಂಡತಿ ದಂಪತಿಗಳು ಹೋಗಿ ಪೂಜೆ ಮಾಡ್ಕೊಂಡು ಬರತಕ್ಕಂಥದ್ದು, ಹಾರ ಕೊಟ್ಟು. ಇದೊಂದು ಪದ್ಧತಿ ಇದೆ. ಎಲ್ಲರೂ ಹೋಗಿ ಬಂದಿದ್ದೀನಿ ಅಂತಾರೆ. ಆದಮೇಲೆ ಆದರೆ ಹೋಗೋದಕ್ಕೆ ಯಾವ ಥರ ಹೋದರೆ ಒಳ್ಳೆಯದು ಅಂತ ಹೇಳ್ತಿದ್ದೀನಿ ನೋಡಿ. ರಿಸಲ್ಟ್ ಬೇಕು ನಿಮಗೆ ಅನ್ನಂಗಿದ್ರೆ, ಹೆಣ್ಣು ಮಕ್ಕಳು ಮದುವೆ ಆಗಲಿಲ್ಲ ಅಂದರೆ ಮಂಗಳವಾರದ ದಿನನೇ ಹೋಗಿ ದರ್ಶನ ಮಾಡಬೇಕು. ಯಾಕೆಂದರೆ ಹೆಣ್ಣಿನ ಜಾತಕದಲ್ಲಿ ಮಂಗಳ ಗ್ರಹನೇ ಆಕೆಯ ಪತಿ. ಅದೇ ರೀತಿ ಗಂಡು ಮಕ್ಕಳಿಗೆ ಮದುವೆ ಆಗಲಿಲ್ಲ ಅಂದರೆ ಅವರು ಹೋಗಿ ದರ್ಶನ ಮಾಡಬೇಕಾಗಿರೋದು ತಿರುಮಣಂಜೇರಿ ಕಲ್ಯಾಣ ಸುಂದರೇಶ್ವರನ ಶುಕ್ರವಾರದ ದಿನ. ಯಾಕೆಂದರೆ ಗಂಡಿನ ಜಾತಕದಲ್ಲಿ ಶುಕ್ರನೇ ಆತನ ಮಡದಿ. ಅರ್ಥ ಆಯ್ತಲ್ಲ? ಆಗ ಗಂಡು ಮಕ್ಕಳಿಗೆ ಮದುವೆ ಆಗಿಲ್ಲ ಅಂದರೆ ಶುಕ್ರವಾರ ದಿನ ಹೋಗಿ ದರ್ಶನ ಮಾಡಿ ಮಾಲೆ ಹಾಕ್ಕೊಂಡು ಬರಬೇಕು. ಹೆಣ್ಣು ಮಕ್ಕಳಿಗೆ ಮದುವೆ ಆಗ್ತಿಲ್ಲ ಅಂದರೆ ಅವರು ಮಂಗಳವಾರ ದಿನ ಹೋಗಿ ದರ್ಶನ ಮಾಡಿ ಮಾಲೆ ಹಾಕ್ಕೊಂಡು ಬರಬೇಕು. ಇದನ್ನು ಮಾಡಿ ನೋಡಿ, ಖಂಡಿತವಾಗ್ಲೂ ಶೀಘ್ರದಲ್ಲೇ ನೀವು ಅಂದ್ಕೊಂಡ ರೀತಿ ಒಂದು ಒಳ್ಳೆ ಹುಡುಗ, ಒಂದು ಒಳ್ಳೆ ಹುಡುಗಿ ನಿಮಗೆ ತಕ್ಕನಾಗಿ ಸಿಗ್ತಾರೆ. ವಿತೌಟ್ ಫೇಲ್ ಈ ಕೆಲಸವನ್ನು ಮಾಡಿ. ಅದ್ರ ಜೊತೆಗೆ ನಾವು ಮದುವೆ ಆಗದೇ ಇರತಕ್ಕಂಥ ಹೆಣ್ಣು ಗಂಡಿಗೆ ಒಂದು ರುದ್ರಾಕ್ಷವನ್ನು ಎನರ್ಜೈಸ್ ಮಾಡಿ ಕೊಡ್ತೀವಿ ನಮ್ಮ ಸಿದ್ಧಿವಿನಾಯಕ ಶರಬೇಶ್ವರ ಪೀಠದಲ್ಲಿ. ಗಂಡು ಮಕ್ಕಳಿಗೆ ಮದುವೆ ಆಗಲಿಲ್ಲ ಅಂದರೆ ಯಾವ ರುದ್ರಾಕ್ಷ ಹಾಕ್ಬೋದು ಅಂದರೆ 3 ಮುಖದ ರುದ್ರಾಕ್ಷ. 3 ಮುಖ ಅನ್ನೋದು ಗುರುಗ್ರಹ. ಗುರುಗ್ರಹ ಅಂದರೆ ಗಂಡು. 6 ಮುಖದ ರುದ್ರಾಕ್ಷ. 6 ಮುಖದ ರುದ್ರಾಕ್ಷ ಅಂದರೆ ಆತನಿಗೆ ಸಿಗ್ತಕ್ಕಂಥ ಮಡದಿ. 6ನೇ ಮುಖ ಗುರು ಮತ್ತೆ ಶುಕ್ರ. ಇವರಿಬ್ಬರಿಗೂ ಗುರು ಮತ್ತೆ ಶುಕ್ರ ಸೇರಬಾರ್ದು ಅಂತ ಏನಾದರೂ ಕತ್ರಿ ಥರ ಅಡ್ಡಗೋಲು ನಿಂತಿದ್ರೆ ಕೇತುಗ್ರಹ. ಕೇತುಗ್ರಹದ ಅಧಿಪತಿ ಮಹಾಗಣಪತಿ ಅಲ್ವಾ, ಅದರಿಂದ 7 ಮುಖದ ರುದ್ರಾಕ್ಷ. ಆಗ ಗಂಡು ಮಕ್ಕಳು ಮದುವೆ ಆಗಲಿಲ್ಲ ಅಂದರೆ 3, 6, 7 ಮುಖದ ರುದ್ರಾಕ್ಷನ ಧರಿಸಿದ್ರೆ ನೀವು ಅಂದ್ಕೊಂಡಿದ್ದ ರೀತಿ ಒಂದು ಒಳ್ಳೆ ಹೆಣ್ಣು ನಿಮಗೆ ಸಿಗ್ತಾರೆ. ಹೆಣ್ಣು ಮಕ್ಕಳಿಗೆ ಮದುವೆ ಆಗಲಿಲ್ಲ ಅಂತ ಇಟ್ಕೊಳ್ಳಿ, ಅವ್ರು ಏನು ಮಾಡಬೇಕು ಅಂದರೆ 6 ಮುಖದ ರುದ್ರಾಕ್ಷ. 6 ಅಂದರೆ ಶುಕ್ರ ಹೆಣ್ಣು, 9 ಅಂದರೆ ಕುಜ ಮಂಗಳ ಅಂದರೆ ಅವ್ರಿಗೆ ಸಿಗ್ತಕ್ಕಂಥ ಗಂಡು, 7 ಮುಖದ ರುದ್ರಾಕ್ಷ ಬಂದು ಕೇತುಗ್ರಹ ತಡೆ ಮಾಡ್ತಕ್ಕಂಥದ್ದು. ಆಗ 6, 9, 7 ಈ ಮುಖದ ರುದ್ರಾಕ್ಷನ ಹೆಣ್ಣು ಮಕ್ಕಳು ಧರಿಸಿದ್ರೆ ಅವ್ರು ಅಂದ್ಕೊಂಡಿದ್ದ ಹಾಗೆ ಒಂದು ಪತಿ ಸಿಗ್ತಾರೆ, ಅವ್ರಿಗೆ ಒಳ್ಳೆ ಗಂಡು ಸಿಗ್ತಾರೆ. ಸೊ ತಪ್ಪದೆ ಈ ಕೂಡಲೇ ನೀವೆಲ್ಲ ನಿಮ್ಮ ಗೋತ್ರದ ಹೆಸರು, ನಿಮ್ಮ ನಕ್ಷತ್ರದ ಹೆಸರು ಇದೆಲ್ಲ ಕೊಟ್ಟು, ನಿಮ್ಮ ಫೋನ್ ನಂಬರ್, ಅಡ್ರೆಸ್ ಕೊಟ್ಟು ಕೆಳಕಂಡ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ರುದ್ರಾಕ್ಷವನ್ನು ಬುಕ್ ಮಾಡ್ಕೊಳ್ಳಿ. ನಾವು ಅದನ್ನು ಎನರ್ಜೈಸ್ ಮಾಡಿ ನಿಮ್ಮ ಮನೆ ಬಾಗಿಲವರೆಗೂ ಕೊರಿಯರ್ ಮಾಡ್ತೀವಿ. ಅದನ್ನು ಧರಿಸಿದ ಮೇಲೆ ನಿಮಗೆ ಸೂಕ್ತವಾದಂಥ ಗಂಡು ಹೆಣ್ಣು ಸಿಗೋದು ನಿಶ್ಚಯ. ತಪ್ಪದೆ ಮಾಡಿ, ಸರಿನಾ? ಓಕೆ. ಅದು ಬಿಟ್ಟು ಹೈದರಾಬಾದ್ ನಾವು 29ನೇ ತಾರೀಕು ಮಾರ್ಚ್ 2026 ಭಾನುವಾರದ ದಿನ ಪಂಚಗುಟ್ಟ ಹೈದರಾಬಾದ್ ನಮ್ಮ ಆಫೀಸಲ್ಲಿ ನಿಮಗೆ ಸಿಗ್ತೀವಿ. ಸೊ ಹೈದರಾಬಾದಲ್ಲಿ ಆಫೀಸ್ ಓಪನ್ ಮಾಡಿದ್ದೀವಿ. ಸೊ ತಿಂಗಳಲ್ಲಿ 1-2 ಸರಿ ವಿಸಿಟ್ ಮಾಡೋಣ ಅಂತ ಒಂದು ಪ್ಲ್ಯಾನ್ ಇದೆ. ಈಗ ಇದು ಫಸ್ಟ್ ವಿಸಿಟ್ಟು, 1-2 ವಿಸಿಟ್ಟು ಇತ್ತು, ಇದು ಫಸ್ಟ್ ವಿಸಿಟಾಗಿ ಹೋಗ್ತಾ ಇದ್ದೀವಿ. ಸೊ ಯಾರ್ಯಾರು ನನ್ನ 1 to 1 ಭೇಟಿ ಮಾಡಬೇಕು ಅಂತಿರೋ ಹೈದರಾಬಾದ್ ಪಂಚಗುಟ್ಟದಲ್ಲಿ, ಅದು ಎಜುಕೇಷನ್ ಬಗ್ಗೆ, ಕೆರಿಯರ್ ಬಗ್ಗೆ, ಮ್ಯಾರೇಜ್ ಬಗ್ಗೆ,
ನಿಮ್ಮ ಮೊಬೈಲ್ ನಂಬರು, ವೆಹಿಕಲ್ ನಂಬರು, ಲಕ್ಕಿ ಕಲರ್ಸು, ಬಿಸ್ನೆಸ್ ನೇಮು, ಲೋಗೋ, ಮನೆಯ ಲಕ್ಕಿ ಡೈರೆಕ್ಷನ್ಸು, ವಾಸ್ತು, ಅಸ್ಟ್ರಾಲಜಿ ಪ್ರಕಾರ ಕುಂಡ್ಲಿ ಹೇಗಿದೆ, ಇದೆಲ್ಲ ಡೀಟೇಲ್ನ ನೀವು ತಿಳ್ಕೊಳ್ಳೋಕ್ಕೆ ಇದೊಂದು ಸುವರ್ಣ ಅವಕಾಶ. ಲಿಮಿಟೆಡ್ ಅಪಾಯಿಂಟ್ಮೆಂಟ್ಸ್ ಇರೋದ್ರಿಂದ ಕೆಳಕಂಡ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ನ ಬುಕ್ ಮಾಡ್ಕೊಳ್ಳಿ. 1 to 1 ಬಂದು ನನ್ನ ಕನ್ಸಲ್ಟ್ ಮಾಡ್ಬೋದು. ಒಳ್ಳೆಯದಾಗಲಿ. ಇದ್ರ ಜೊತೆಗೆ ಜೂನ್ 5ನೇ ತಾರೀಕು, 6ನೇ ತಾರೀಕು, 7ನೇ ತಾರೀಕು ಹೈದರಾಬಾದಲ್ಲಿ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ವರ್ಕ್ಶಾಪ್ ಮಾಡ್ತಾ ಇದ್ವಿ. ಶುಕ್ರವಾರ, ಶನಿವಾರ, ಭಾನುವಾರ 3 ದಿನದ ವರ್ಕ್ಶಾಪ್. ಅದೇ ತಿಂಗಳಲ್ಲೇ 19ನೇ ತಾರೀಕು ಜೂನ್, 20ನೇ ತಾರೀಕು ಜೂನ್, 21ನೇ ತಾರೀಕು ಜೂನ್, ಶುಕ್ರವಾರ, ಶನಿವಾರ, ಭಾನುವಾರ ವೈಜಾಗ್ನಲ್ಲಿ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಕ್ಲಾಸಸ್ಸನ್ನು ಮಾಡ್ತಾ ಇದ್ವಿ, ವರ್ಕ್ಶಾಪ್ನ ಕಂಡಕ್ಟ್ ಮಾಡ್ತಿದ್ವಿ. ಈ ಕೂಡಲೇ ಕೆಳಕಂಡ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನೀವು ನಿಮ್ಮ ಸೀಟ್ನ ಬುಕ್ ಮಾಡ್ಕೊಳ್ಳಿ. ಯಾಕೆಂದರೆ 10 ಕಡೆ ಹೋಗಿದ್ದೀವಿ, 10 ಪರಿಹಾರಗಳನ್ನ ಮಾಡ್ಕೊಂಡಿದ್ದೀವಿ. ಅವ್ರು ನೋಡಿದ್ರೆ ನ್ಯೂಮರಾಲಜಿ ಪ್ರಕಾರ ಹಿಂಗೆ ಅಂತಾರೆ, ಇವ್ರು ನೋಡಿದ್ರೆ ಅಸ್ಟ್ರಾಲಜಿ ಪ್ರಕಾರ ಇದು ಸರಿ ಇಲ್ಲ ಅಂತಾರೆ, ದಶಾಭುಕ್ತಿ ಸರಿ ಇಲ್ಲ ಅಂತಾರೆ, ಒಬ್ಬರು ನಕ್ಷತ್ರ ಸರಿ ಇಲ್ಲ ಅಂತಾರೆ, ಒಬ್ಬರು ನೋಡಿ ನಿಮ್ಮ ನಂಬರ್ ಸರಿ ಇಲ್ಲ ಅಂತಾರೆ, ನಿಮ್ಮ ಡೆಸ್ಟಿನಿ ನಂಬರ್ ಸರಿ ಇಲ್ಲ ಅಂತಾರೆ, ನಿಮ್ಮ ನೇಮ್ ನಂಬರ್ ಸರಿ ಇಲ್ಲ ಅಂತಾರೆ. ಎಲ್ಲ ಮಾಡಿ ಮಾಡಿ ಸಾಕಾಗ್ಬಿಟ್ಟಿದೆ ಅಂತ ಹೇಳ್ತಕ್ಕಂಥವ್ರಿಗೇನೆ ಈ ಕೋರ್ಸು. ನೀವು ಕಲೀರಿ, ನಿಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗೋದು 100ಗೆ 100% ನಿಶ್ಚಯ. ಅದೇ ರೀತಿ ನಿಮ್ಮ ಫ್ಯಾಮಿಲಿ ಪ್ರೋಗ್ರೆಸ್ ಆಗೋದು ನಿಶ್ಚಯ. ತಪ್ಪದೆ ಈ ಕ್ಲಾಸ್ನ ಅಟೆಂಡ್ ಮಾಡಿ. ಇದ್ರ ಜೊತೆಗೆ ಲಿಮಿಟೆಡ್ ಸೀಟ್ ಇರೋದು 14 ಸೀಟ್ ಮಿನಿಮಮ್, ಮ್ಯಾಕ್ಸಿಮಮ್ 24 ಸೀಟ್, ಅದಕ್ಕೆ ಮೇಲೆ 1 ಸೀಟು ಕೂಡ ಕೊಡಲ್ಲ, ಕಾನ್ಸಂಟ್ರೇಟ್ ಮಾಡಬೇಕು ಅಂತ. ಇದರಲ್ಲಿ ನಾವೇನು ಮಾಡ್ತಿದ್ದೀವಿ, 4 ವಾಲ್ಯೂಮ್ ಪುಸ್ತಕಗಳನ್ನ ಕೊಡ್ತಾ ಇದ್ದೀವಿ. ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನ ವಾಲ್ಯೂಮ್ 1, ವಾಲ್ಯೂಮ್ 2, ವಾಲ್ಯೂಮ್ 3, ಆಮೇಲೆ ವಾಲ್ಯೂಮ್ 4. ಈ 4 ವಾಲ್ಯೂಮ್ ಪುಸ್ತಕಗಳನ್ನ ಕೊಡ್ತಾ ಇದ್ದೀವಿ. ಇದರಲ್ಲಿ ಅಸ್ಟ್ರಾಲಜಿ, ನಾಡಿ ಅಸ್ಟ್ರಾಲಜಿ, ಸಾಲ್ಡಿಯನ್ ನ್ಯೂಮರಾಲಜಿ, ಆಮೇಲೆ ವೇದಿಕ್ ವಾಸ್ತು, ಅದ್ರ ಜೊತೆಗೆ ಹಸ್ತ ಸಾಮುದ್ರಿಕ, ಪಾಮಿಸ್ಟ್ರಿ, ಟಾರೆಟ್ ಪಿಕ್ಚರ್ಸು, ಪಿರಮಿಡ್ ನ್ಯೂಮರಾಲಜಿ ಹೇಗಿರುತ್ತೆ, ನೇಮ್ ನಂಬರ್ದು, ಹಾರಿಸಾಂಟಲ್ ವ್ಯಾಲ್ಯೂ ಏನು, ಪಿರಮಿಡ್ ವ್ಯಾಲ್ಯೂ ಏನು, ಸೊ ನೇಮ್ ಲೆಟರ್ಸ್ ವ್ಯಾಲ್ಯೂ ಏನು, ಎಲ್ಲ ಡೀಟೇಲ್ಸ್ ಇದರಲ್ಲಿ ಸಿಗುತ್ತೆ. ಇದ್ರ ಜೊತೆಗೆ 4ನೇದಾಗಿ ಕುಂಡಲ್ನಿ ಯೋಗ ಹೇಳ್ಕೊಡ್ತಾ ಇದ್ದೀವಿ. ಕುಂಡಲಿಯನ್ನು ಹೇಗೆ ರೈಸ್ ಮಾಡ್ಕೊಳ್ಳೋದು, ಆಜ್ಞಾ ಚಕ್ರ ಮತ್ತು ಸಹಸ್ರಾರ ಚಕ್ರನ ಆಕ್ಟಿವೇಟ್ ಮಾಡ್ತಾ ಇದ್ದೀವಿ. ಕುಂಡಲಿನಿ ದೀಕ್ಷೆಯನ್ನು ಕೊಡ್ತಾ ಇದ್ದೀವಿ. ಕುಂಡಲಿನಿ ದೀಕ್ಷೆ, ಕುಂಡಲಿನ ನೀವು ಮೂಲಾಧಾರದಿಂದ ಆಜ್ಞೆಗೆ, ಆಜ್ಞೆಯಿಂದ ಸಹಸ್ರಾರಕ್ಕೆ ರೈಸ್ ಮಾಡ್ಕೊಂಡ್ಬಿಟ್ರೆ ಸಾಕು. ನಿಮ್ಗೆ ಏನೇನು ಕೆಲಸ ಕಾರ್ಯಗಳು ನಡೀಬೇಕು, ಈ ಪ್ರಪಂಚದ ಎಲ್ಲ ರಹಸ್ಯಗಳು ನಿಮ್ಗೆ ಗೊತ್ತಾಗ್ಬಿಡ್ತದೆ. ಅದ್ರ ಜೊತೆಗೆ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನ, ಹೂ ಆಮ್ ಐ, ನಾನು ಯಾರು ಅನ್ನೋದನ್ನ ಹೇಳ್ಕೊಟ್ಬಿಡುತ್ತೆ, ತಿಳಿಸ್ಕೊಟ್ಬಿಡುತ್ತೆ. ನೀವು ಯಾರು ಅಂತ ತಿಳ್ಕೊಂಡ್ರಿಂದ ಆಮೇಲೆ ನಿಮ್ಮ ಎದುರುಗಡೆ ಇರೋರು ಯಾರು ಅಂತ ತಿಳ್ಕೊಬೋದು. ಇತ್ತೀಚೆಗೆ ಎಲ್ಲ ತಿಳಿದವ್ರನ್ನು ಕೂಡ ಕಟ್ಟಾಕ್ತಕ್ಕಂಥ, ಬಂಧನ ಮಾಡ್ತಕ್ಕಂಥ ವಾಮಾಚಾರ ಭಾರಿ ಕೆಟ್ಟದ್ದು. ಏನು ಮಾಡೋದು, ಕಲಿಯುಗದಲ್ಲಿ ಕೆಟ್ಟದ್ದಕ್ಕೇನೆ ಆದ್ಯತೆ ಜಾಸ್ತಿ. ನಿಮಗೆ ಯಾರೇ ವಾಮಾಚಾರ, ಯಾವುದಾದ್ರೂ ತಾಂತ್ರಿಕದಲ್ಲಿ ಏನಾದರೂ ಬಂಧಿಸಿಬಿಟ್ಟಿದ್ರೆ ಆ ವಾಮಾಚಾರದಿಂದ ಈಚೆ ಬರೋದು ಹೇಗೆ ಅನ್ನೋದ್ರ ಬಗ್ಗೆ, ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಈಚೆ ಬರೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ವಿ, ಕಲಿಸ್ಕೊಡ್ತಾ ಇದ್ವಿ. ಇದನ್ನು ಕಲ್ತ್ಕೊಳ್ಳೇಬೇಕು ನೀವು ನಿಮ್ಮ ಫ್ಯಾಮ್ಲಿ. ಇವತ್ತಿನ ಕಾಲದಲ್ಲಿ ಈ ಕೆಟ್ಟ ವಾಮಾಚಾರದಿಂದ, ಇದರಿಂದ, ತಂತ್ರದಿಂದ ಈಚೆ ಬರಬೇಕು ಅಂದರೆ ಇದನ್ನು ನೀವು ಕಲ್ತ್ಕೊಳ್ಳೇಬೇಕು, ತಿಳ್ಕೊಳ್ಳೇಬೇಕು. ಇದನ್ನು ಕಲಿಸ್ಕೊಡ್ತಾ ಇದ್ದೀವಿ. ಸೊ ಲಿಮಿಟೆಡ್ ಸೀಟ್ ಇರೋದ್ರಿಂದ ಆದಷ್ಟು ಬೇಗ ಸೀಟ್ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಹೊಸ ವಿಡಿಯೋಗಳಿಂದ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ, ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.